ಈ ಹೋಳಿ ಹಬ್ಬದಲ್ಲಿ ಇದು ಮೊದಲ 8 ದಿವಸ ಮೊದಲೇ ಇದರ ಆಚರಣೆಯನ್ನು ಮಾಡತಕ್ಕಂತಹ ಸಂಪ್ರದಾಯವು ಕೂಡ ನಮ್ಮ ದೇಶದ ಹಲವು ಕಡೆ ಕಂಡುಬರುತ್ತೆ. ಹೋಳಾಷ್ಟಕ ಅಂತ ಹೇಳ್ತಾರೆ. ಅಷ್ಟಕ ಅಂತಂದರೆ ಅಷ್ಟ ಅಂದರೆ 8 ದಿವಸ ಅಂತ. 8 ದಿವಸ ಮೊದಲಿನಿಂದಲೇ ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡಿ ಆ ಮೂಲಕ ಹುಣ್ಣಿಮೆಯ ದಿವಸ ಈ ಹಬ್ಬವನ್ನು ಕೊನೆಗೊಳಿಸ್ತಕ್ಕಂತಹ ಕೆಲವೊಂದು ವಿಶೇಷ ಸಂಪ್ರದಾಯಗಳು ಕೂಡ ಉತ್ತರ ಪ್ರದೇಶ ಅಂತಹ ಕೆಲವೊಂದು ಪ್ರಾಂತ್ಯಗಳಲ್ಲಿ ಕಂಡುಬರುತ್ತೆ. ಇದರ ಉದ್ದೇಶ ಏನು? ಇದು ಹೋಳಾಷ್ಟಕ ಅಂದರೆ ಇದರಿಂದ ಏನೋ ತೊಂದರೆ ಆಗುತ್ತೆ ಅಥವಾ ಮಕ್ಕಳಿಗೆ ಏನಾದ್ರು ತೊಂದರೆ ಆಗುತ್ತೆ ಅನ್ನತಕ್ಕಂತಹ ಭಯ ಪಡತಕ್ಕಂತಹ ಅಗತ್ಯ ಏನೂ ಇಲ್ಲ. ಈ ಹೋಳಿ ಹುಣ್ಣಿಮೆಯ ಅಥವಾ ಈ ಹೋಳಿಕೋತ್ಸವದ ಪ್ರಮುಖವಾದಂತಹ ಪೌರಾಣಿಕ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಝುಂಡಿ ಅನ್ನತಕ್ಕಂತಹ ರಾಕ್ಷಸಿ ಚಿಕ್ಕ ಚಿಕ್ಕ ಮಕ್ಕಳನ್ನೇ ತಾನು ಸಾಯಿಸ್ತಾ ಇದ್ಲು, ಆ ಮೂಲಕ ಅದನ್ನು ತಿಂತಾ ಇದ್ಲು. ಅಂತಹ ಚಿಕ್ಕ ಚಿಕ್ಕ ಮಕ್ಕಳನ್ನು ಸಾಯಿಸಿ ಅಂತೇಳಿ ಅನ್ನತಕ್ಕಂಥದ್ದು ಪುರಾಣದಲ್ಲಿ ಬರುತ್ತೆ. ಅವಳು ಈ ಮೊದಲಿನದ ಅಂದರೆ ಹೋಳಿ ಹುಣ್ಣಿಮೆಗೆ ಮೊದಲನೇ ಒಂದು 8 ದಿವಸಗಳಲ್ಲಿ ಅವಳ ಒಂದು ಆರ್ಭಟ ಏನಿದೆ, ಆ ಮಕ್ಕಳನ್ನು ಸಾಯಿಸ್ತಕ್ಕಂಥದ್ದು ಅದು ಜಾಸ್ತಿ ಆಗಿತ್ತು. ಯಾವುದೂ ಕೂಡ ಅಂತ್ಯಕಾಲದಲ್ಲಿ ಅವರ ಆರ್ಭಟ ಜಾಸ್ತಿ ಆಗತಕ್ಕಂಥದ್ದು. ಇದೇ ರೀತಿ ಆ ರಾಕ್ಷಸಿಯು ಕೂಡ ಆ ಮೂಲಕ ಅಟ್ಟಹಾಸವನ್ನು ಮೆರಿತಾ ಇದ್ದಂತಹ ದಿವಸಗಳು ಮೊದಲ 8 ದಿನಗಳು ಆಗಿರುವುದರಿಂದ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಏನಾದರೂ ತೊಂದರೆ ಆಗಬಹುದು ಅನ್ನತಕ್ಕಂತಹ ಕಾರಣದಿಂದ ಆ ಸಮಯದಲ್ಲಿ ಹಿಂದಿನ ಕಾಲದಲ್ಲಿ ಮಕ್ಕಳನ್ನು ಜಾಸ್ತಿ ಹೊರಗೆ ಹೋಗುವುದಕ್ಕೆ ಅಥವಾ ಯಾವುದೇ ಆಟೋಟಗಳಲ್ಲಿ ಭಾಗವಹಿಸುವುದಕ್ಕೆ ಅದಕ್ಕೆಲ್ಲ ನಿರ್ಬಂಧವನ್ನು ಹಾಕ್ತಾಯಿದ್ರು. ಈಗಲೂ ಕೂಡ ಕೆಲವೊಂದು ಕೆಟ್ಟ ಸಂಕ್ರಮಣ ಇಂತಹ ಸಮಯದಲ್ಲಿ ಹೊರಗಡೆ ಓಡಾಡಬೇಡಿ, ಬಿಸಿಲಿಗೆ ಹೋಗಬೇಡಿ ಇದನ್ನೆಲ್ಲ ಹೇಳ್ತಾರೆ. ಅಂತಹ ಸಮಯ ನಮಗೆ ಅನುಕೂಲವಾಗಿ ಇರುವುದಿಲ್ಲ ಅಂತ ಹೇಳಿ ಅರ್ಥ. ಇದೇ ರೀತಿ ಹೋಳಾಷ್ಟಕ ಅಂದರೆ ಹೋಳಿ ಹಬ್ಬದ 8 ದಿನಗಳ ಮೊದಲು ಬಾಲಕರು ಅಥವಾ ಬಾಲಕಿಯರಿಗೆ ಕೆಲವೊಂದು ಕೇಡು ಅಂದರೆ ಏನಾದರೂ ತೊಂದರೆ ಉಂಟಾಗಬಹುದು, ಅನಾರೋಗ್ಯ ಸಂಬಂಧಿತವಾಗಿರತಕ್ಕಂಥದ್ದು, ಆಕಸ್ಮಿಕತೆಗಳು, ಅಪಘಾತಗಳು, ವಿಪತ್ತುಗಳು ಸಂಭವಿಸಬಹುದು ಅನ್ನತಕ್ಕಂತಹ ಉದ್ದೇಶದಿಂದ ಮುನ್ನೆಚ್ಚರಿಕೆಯಿಂದ ಅದನ್ನೆಲ್ಲ ನಾವು ಹಿಂದಿನ ಕಾಲದಲ್ಲಿ ಹಿರಿಯವರು ನಮಗೆ ಅದನ್ನು ಹೇಳ್ತಾ ಇದ್ದರು. ಅದರ ಹಬ್ಬದ ಒಂದು ಆಚರಣೆಯೂ ಕೂಡ ಆ ಉತ್ತರ ಪ್ರದೇಶದ ಕಡೆ 8 ದಿವಸ ಮೊದಲಿನಿಂದಲೇ ಇದನ್ನು ಆಚರಣೆಯನ್ನು ಮಾಡತಕ್ಕಂಥದ್ದು. ಹೋಳಿ ಹಬ್ಬದ ಮಾರನೇ ದಿವಸದಿಂದ ಅಂದರೆ ಫಾಲ್ಗುಣ ಮಾಸ ಕೃಷ್ಣ ಪಕ್ಷದಿಂದ ಅವರಿಗೆ ಹೊಸ ವರ್ಷವು ಕೂಡ ಪ್ರಾರಂಭ ಆಗುವುದರಿಂದ ಅದು ಹೊಸ ವರ್ಷದ ಒಂದು ಸಂಭ್ರಮ ಕೂಡ ಇರುತ್ತೆ. ಈ ಎಲ್ಲ ಕಾರಣದಿಂದ ಹೋಳಾಷ್ಟಕ ಅಂತ ಹೇಳಿ 8 ದಿವಸ ಮೊದಲಿನಿಂದಲೇ ಅದರ ಆಚರಣೆಗಳು ಇರುವುದರಿಂದ ಕೆಲವೊಂದು ನಿರ್ಬಂಧ ಅನ್ನತಕ್ಕಂಥ ಸಹಜವಾಗಿ ಮಕ್ಕಳಿಗೆ ಇರ್ತಾಯಿತ್ತು. ಆದರೆ ಅದಕ್ಕೆ ಭಯಪಡತಕ್ಕಂಥದ್ದೇನೂ ಇಲ್ಲ. ನಮ್ಮ ಕರ್ನಾಟಕ ಸಂಪ್ರದಾಯದಲ್ಲಿ ಅಷ್ಟೊಂದು 8 ದಿವಸ ಮೊದಲೇ ಇದನ್ನು ಆಚರಣೆ ಮಾಡತಕ್ಕಂಥದ್ದೇನೂ ಇಲ್ಲ. ಆದರೂ ಕೂಡ ಅದರ ಭಯ ಅನ್ನತಕ್ಕಂಥ ಬಂದುಬಿಡುತ್ತೆ. ಇದರಿಂದ ಏನೂ ತೊಂದರೆ ಏನೂ ಆಗುವುದಿಲ್ಲ. ಅದರಿಂದ ಈ ಬಾಲಕರು ಇರ್ಬೋದು ಅಥವಾ ಚಿಕ್ಕ ಬಾಲಿಕೆಯರು ಏನೇ ಇದ್ದರೂ ಕೂಡ ಆ 8 ದಿವಸಗಳಲ್ಲಿ ಅವರಿಗೇನು ಅನಾಹುತ ಆಗುತ್ತೆ ಅನ್ನತಕ್ಕಂತಹ ಭಯ ಅಥವಾ ಭ್ರಮೆಯನ್ನು ಬಿಡಬೇಕಾಗುತ್ತೆ. ಇವೆಲ್ಲ ಕೂಡ ಮೂಢನಂಬಿಕೆ ಅಂತೇಳಿ ಹೇಳ್ಬೋದು. ಹಬ್ಬದ ಆಚರಣೆಯನ್ನು ಮಾಡಬೇಕೇ ಹೊರತು ಭಯಪಡತಕ್ಕಂತಹ ಅಗತ್ಯ ಇಲ್ಲ. ಇದನ್ನು ಕೂಡ ನಾವು ಸರಿಯಾಗಿ ತಿಳಿದುಕೊಂಡು ಆಚರಣೆಯನ್ನು ಮಾಡತಕ್ಕಂಥದ್ದು ಇಲ್ಲಿ ತುಂಬ ಪ್ರಮುಖವಾಗುತ್ತೆ.